ಹಾಯ್ ಹಲೋ ನಮಸ್ತೆ. ತಿಳಿಗನ್ನಡ ದ್ವಿತೀಯ ಭಾಷೆ ಭಾಗ 2 5ನೇ ತರಗತಿ. ಇದೊಂದು ನೀತಿ ಪಾಠದ ಕತೆ. ಒಂದು ಅರಣ್ಯ ಇತ್ತು. ಅಲ್ಲಿ ಒಂದು ಹುಲಿ ವಾಸವಾಗಿತ್ತು. ಅದು ಒಮ್ಮೆ ಮರದ ಬುಡದಲ್ಲಿ ಮಲಗಿತ್ತು. ಅಲ್ಲಿಗೆ ಒಬ್ಬ ಬೇಟೆಗಾರನು ಬಂದನು. ಹುಲಿಯು ಮಲಗಿರುವುದನ್ನು ಕಂಡನು. ಅದರ ಚರ್ಮವನ್ನು ಮಾರಿದರೆ ತುಂಬಾ ಹಣ ಬರುತ್ತದೆ ಎಂದು ಆಸೆಪಟ್ಟು ಬಾಣದಿಂದ ಹುಲಿಗೆ ಗುರಿಯಿಟ್ಟು ಹೊಡೆಯಲು ಸಿದ್ಧನಾದನು. ಅದೇ ಮರದ ಮೇಲೆ ಒಂದು ಮಂಗ ಇತ್ತು. ಅದು ಬೇಟೆಗಾರನನ್ನು ನೋಡಿತು. ಹುಲಿಯನ್ನು ಕಾಪಾಡಬೇಕೆಂದು ಯೋಚಿಸಿತು. ತಕ್ಷಣ ಬೇಟೆಗಾರನ ಮೇಲೆ ಕಿರುಚುತ್ತಾ ಹಾರುತ್ತಾ ಬಾಣದ ಗುರಿ ತಪ್ಪಿತು. ಆಗ ಹುಲಿಯು ಎಚ್ಚರಗೊಂಡು ಓಡಿಹೋಯಿತು. ಬೇಟೆಗಾರನು ಕೋತಿಯ ಕುತಂತ್ರ ಕಂಡು ಕೋಪಗೊಂಡನು. ಅದಕ್ಕೆ ತಕ್ಕ ಪಾಠ ಕಲಿಸಬೇಕೆಂದು ಗಿಡಬಳ್ಳಿಗಳಿಂದ ಒಂದು ಗೂಡನ್ನು ತಯಾರು ಮಾಡಿದನು. ಅದರೊಳಗೆ ಮಂಗಗೆ ಇಷ್ಟವಾಗಲು ಬಾಳೆಹಣ್ಣು ಇಟ್ಟು ಮರದ ಹಿಂದೆ ಅಡಗಿ ಕುಳಿತುಕೊಂಡನು. ಅದೇ ಮರದ ಬುಡದಲ್ಲಿ ಇರುವೆಗಳ ಹುತ್ತವಿತ್ತು. ಇರುವೆಗಳು ಬೇಟೆಗಾರನನ್ನು ನೋಡಿದವು. ಯಾವುದೋ ಪ್ರಾಣಿಯನ್ನು ಹಿಡಿಯಲು ಹೊಂಚು ಹಾಕಿದ್ದಾನೆ, ಇವನನ್ನು ಇಲ್ಲಿಂದ ಓಡಿಸಬೇಕು ಎಂದುಕೊಂಡವು. ಎಲ್ಲಾ ಇರುವೆಗಳು ಸೇರಿಕೊಂಡು ಬೇಟೆಗಾರನ ಕಾಲುಗಳನ್ನು ಕಚ್ಚತೊಡಗಿದವು. ಅವನು ಹೆದರಿ ಅಲ್ಲಿಂದ ಓಡಿಹೋದನು. ಇದನ್ನು ಪಕ್ಷಿಯೊಂದು ನೋಡಿತು. ಬೇಟೆಗಾರನನ್ನು ಏಕೆ ಕಚ್ಚಿದಿರಿ ಎಂದು ಕೇಳಿತು. ಆಗ ಇರುವೆ, ದುಷ್ಟ, ಅವನು ನಮಗೆಲ್ಲ ಶತ್ರು, ಅದಕ್ಕೆ ಅವನನ್ನು ಕಚ್ಚಿದೆವು ಎಂದು ಹೇಳಿದವು. ಪಕ್ಷಿಯು ಮಂಗನ ಬಳಿಗೆ ಹೋಗಿ, ನೀನು ಬೇಟೆಗಾರನ ಮೇಲೆ ಏಕೆ ಹಾರಿದೆ ಎಂದು ಕೇಳಿತು. ಅದಕ್ಕೆ ಮಂಗವು, ಬೇಟೆಗಾರನು ಹುಲಿ ಅಣ್ಣನನ್ನು ಕೊಲ್ಲಲು ಬಾಣ ಬಿಡಲು ಸಿದ್ಧನಾಗಿದ್ದನು. ಹೀಗಾಗಿ ನಾನು ಅವನ ಮೇಲೆ ಹಾರಿ ಬೇಟೆಗಾರನ ಗುರಿ ತಪ್ಪಿಸಿ ನಮ್ಮ ಹುಲಿ ಅಣ್ಣನ ಪ್ರಾಣ ಉಳಿಸಿದೆ ಎಂದಿತು. ಬೇಟೆಗಾರ ಕೆಟ್ಟವ ಎಂದು ಪಕ್ಷಿಗೆ ಮಂಗವು ಹೇಳಿತು. ಪಕ್ಷಿಯು ಹುಲಿಯ ಬಳಿಗೆ ಹೋಗಿ, ಹುಲಿರಾಯ, ನೀನು ಏಕೆ ಓಡಿಹೋದೆ ಎಂದು ಕೇಳಿತು. ಅದಕ್ಕೆ ಹುಲಿಯು, ನಾನು ಮರದ ಕೆಳಗೆ ಮಲಗಿರುವಾಗ ಯಾರೋ ಕಿರುಚಿದ ಶಬ್ದ ಕೇಳಿಸಿತು. ಕಣ್ಣು ತೆರೆದು ನೋಡಿದಾಗ ಬೇಟೆಗಾರನನ್ನು ಕಂಡೆನು. ಅದಕ್ಕೆ ಹೆದರಿ ಓಡಿಹೋದೆನು ಎಂದು ಹೇಳಿತು. ಆಗ ಪಕ್ಷಿಯು ಮಂಗ ಮತ್ತು ಇರುವೆಗಳು ಮಾಡಿದ ಸಹಾಯವನ್ನು ಹುಲಿಗೆ ವರ್ಣಿಸಿತು. ಅಷ್ಟರಲ್ಲಿ ಮಂಗವು ಕಿರುಚಿದ ಶಬ್ದ ಕೇಳಿ ಹುಲಿಯು ಮತ್ತು ಪಕ್ಷಿಯು ಅಲ್ಲಿಗೆ ಓಡಿಬಂದವು. ಬೇಟೆಗಾರನನ್ನು ಕಟ್ಟಿದ ಗೂಡಿನಲ್ಲಿ ಮಂಗವು ಸಿಕ್ಕಿ ಕಿರುಚಿತು. ಹುಲಿಯು ತಕ್ಷಣ ಗೂಡನ್ನು ತನ್ನ ಮುಂಗಾಲುಗಳಿಂದ ಕಿತ್ತು ಹಾಕಿತು. ಮಂಗವು ಗೂಡಿನಿಂದ ಹೊರಗೆ ಬಂದು ಹುಲಿಗೆ ಧನ್ಯವಾದ ಹೇಳಿತು. ಅಂದಿನಿಂದ ಹುಲಿ ಮತ್ತು ಇರುವೆ, ಮಂಗ, ಪಕ್ಷಿಗಳು ಉತ್ತಮ ಗೆಳೆಯರಾಗಿ ಬಹುಕಾಲ ಬಾಳಿದವು. ಹುಲಿ ಮತ್ತು ಇರುವೆ, ಮಂಗ ಮತ್ತು ಪಕ್ಷಿ ಇವೆಲ್ಲದರ ನೀತಿಕಥೆ. ಇನ್ನೊಬ್ಬರ ಕಷ್ಟದಲ್ಲಿ ಸಹಾಯ ಮಾಡುವುದೇ ಧರ್ಮ ಎಂದು ಮನುಕುಲಕ್ಕೆ ತಿಳಿಸಿಕೊಟ್ಟವು. ಥ್ಯಾಂಕ್ ಯು.